ದ್ವೇಷ ಭಾಷಣ ತಡೆ ಕಾಯ್ದೆಗೆ ಬಿಎಲ್ ಸಂತೋಷ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನ ಕೊಂದಿದ್ದ. ಟಿಪ್ಪು ಹಿಂದೂಗಳನ್ನ ಕೊಂದ ಅಂದ್ರೆ ದ್ವೇಷ ಭಾಷಣ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ದ್ವೇಷ ಭಾಷಣ ತಡೆ ಕಾಯ್ದೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಗೌರಿಪಾಳ್ಯ ಆಯಿತು. ಹಿಂದೂ ಹೆಣ್ಣು ಮಕ್ಕಳು ಭಯ ಇಲ್ಲದೆ ಓಡಾಡಲು ಆಗಲ್ಲ. ಗಣೇಶ ಮೆರವಣಿಗೆ, ದುರ್ಗಾ ಮೆರವಣಿಗೆ ಮಾಡೋದಕ್ಕೆ ಆಗಲ್ಲ. ಹಿಂದೂಗಳು ಹೆಚ್ಚಿರುವ ಕ್ಷೇತ್ರದಲ್ಲಿ ಮುಸ್ಲಿಂ, ಕ್ರೈಸ್ತ ಅಭ್ಯರ್ಥಿ ಗೆದ್ದಿದ್ದಾರೆ. ಮುಸ್ಲಿಮರು ಹೆಚ್ಚಾಗಿರುವ ಕ್ಷೇತ್ರದಲ್ಲಿ ಹಿಂದೂ ಅಭ್ಯರ್ಥಿ ಗೆಲ್ತಾರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಹಿರಿಯ ನಾಯಕ ಬಿಎಲ್ ಸಂತೋಷ್ ಕಿಡಿಕಾರಿದ್ದಾರೆ. ಟಿಪ್ಪು ಸುಲ್ತಾನ್ 70,000 ಕ್ರಿಶ್ಚಿಯನ್ರನ್ನ ಕೊಂದ, ಟಿಪ್ಪು ಸುಲ್ತಾನ್ 1,00,000 ಹಿಂದೂಗಳನ್ನ ಕೊಂದ ಅಂತಕ್ಕಂಥದ್ದು ದ್ವೇಷ ಭಾಷಣ ಅಲ್ಲ, ಅದು ಇತಿಹಾಸ, ಅದು ಸತ್ಯವಾಗಿರ್ತಕ್ಕಂಥದ್ದು. ನಿಮಗ್ ಸಹಿಸಕ್ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ದ್ವೇಷ ಭಾಷಣ ಅಂತ ಹೇಳ್ಬೋದು. ಗೋರಿಪಾಳ್ಯ ಯಾಕಾಯ್ತು ಅಂತ ಕೇಳಿದ್ರೆ ಅದು ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದ್ದಕ್ಕೋಸ್ಕರ ಗೋರಿಪಾಳ್ಯ ಆಯ್ತು. ಪೊಲೀಸರು ಇದ್ರೂ ಆಯ್ತು, ಸರ್ಕಾರ ಇದ್ದಾಗಲೂ ಆಯ್ತು, ನ್ಯಾಯಾಲಯ ಇದ್ದಾಗೂ ಆಯ್ತು, ಎಲ್ಲವೂ ಇದ್ದಾಗಲೂ ಆಯ್ತು. ಆದ್ರೆ ಒಂದು ರಸ್ತೆಯಿಂದ ಹಿಂದೂ ಖಾಲಿ ಆದ್ರೆ ಅಲ್ಲಿ ಗಣಪತಿ ಮೆರವಣಿಗೆ ಹೋಗಕ್ಕಾಗೋದಿಲ್ಲ. ಒಂದು ರಸ್ತೆಯಲ್ಲಿ ಹಿಂದೂ ಅಲ್ಪಸಂಖ್ಯಾತನಾದ್ರೆ ಅಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಕ್ಕೆ ಧನುರ್ಮಾಸದಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ಪೂಜೆಗೆ ಹೋಗಕ್ಕಾಗೋದಿಲ್ಲ. ಒಂದು ರಸ್ತೆಯಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ರಾತ್ರಿ 11 ಗಂಟೆಗೆ ನೀವು ಬಾಗಿಲ ಹಾಕೊಂಡು ನೆಮ್ಮದಿಯಿಂದ ಮಲ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದೂವಿನ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂಗೆ ಅಲ್ಲಿರ್ತಕ್ಕಂಥ ವಿದ್ರೋಹಿ ಮನಸ್ಸುಗಳ ಆಟ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಗೋರಿಪಾಳ್ಯ ಆಗುತ್ತೆ? ಯಾಕೆ ಚಾಮರಾಜಪೇಟೆಯಲ್ಲಿ ಯಾವುದೇ ಪಕ್ಷದ ಹಿಂದೂ ಗೆಲ್ಲಿಕ್ಕಾಗೋದಿಲ್ಲ? ಯಾಕೆ ಶಿವಾಜಿನಗರದಲ್ಲಿ ಯಾವುದೇ ರಾಜಕೀಯ ಪಕ್ಷದ ಹಿಂದೂ ಗೆಲ್ಲಕ್ಕಾಗೋದಿಲ್ಲ? ಯಾಕೆ ಅನೇಕ ಪಕ್ಷಗಳು ಮೈಸೂರಿನ ನರಸಿಂಹರಾಜ್ಯದಲ್ಲಿ ಹಿಂದೂಗಳಿಗೆ ಟಿಕೆಟ್ ಕೊಡೋದಿಲ್ಲ? ಆರ್ಟಿಕಲ್ 370 ಕಿತ್ತಾಕದ ಮೇಲೂ ಕೂಡ ಕಾಶ್ಮೀರ ಕಣಿವೆಯ 46 ಸೀಟ್ನಲ್ಲಿ ಒಂದರಲ್ಲೂ ಕೂಡ ಯಾಕೆ ಹಿಂದೂ ಗೆಲ್ಲೋದಿಲ್ಲ? ಆದರೆ ಅದೇ ಜಯನಗರದಲ್ಲಿ ಹಿಂದೂ ಗೆಲ್ತಾನೆ, ಅದೇ ವಿಜಯನಗರದ, ಅದೇ ಶಾಂತಿನಗರದಲ್ಲಿ ಹಿಂದೂ ಗೆಲ್ತಾರೆ. ಹಿಂದೂಗಳ ಸಂಖ್ಯೆ ಮುಸಲ್ಮಾನರು ಗೆಲ್ತಾರೆ. ಹಿಂದೂಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಮುಸಲ್ಮಾನರು ಗೆಲ್ತಾರೆ. ಹಿಂದೂಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಕ್ರಿಶ್ಚಿಯನ್ರು ಗೆಲ್ತಾರೆ. ಆದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆದಲ್ಲಿ ಎಂದೂ ಕೂಡ ಹಿಂದೂ ಗೆಲ್ಲೋದಿಲ್ಲ. ಇದು ಕೂಡ ದೇಶದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದವರು ದೇಶದ ಒಳಗೆ ನುಗ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾದೇಶದವರನ್ನ ಓಡಿಸಲು ಹೋದ್ರೆ ಕೇಸ್ ಹಾಕ್ತಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ವಾಗ್ದಾಳಿಯನ್ನ ನಡೆಸಿದ್ರು. ಕೆಲವರು ಅಕ್ರಮ ಬಾಂಗ್ಲಾದೇಶಿಯರನ್ನ ಪೋಷಿಸ್ತಾ ಇದ್ದಾರೆ. ದ್ವೇಷ ಭಾಷಣ ಕಾಯ್ದೆಗೆ ಇನ್ನೂ ಕೂಡ ರಾಜ್ಯಪಾಲರು ಅಂಕಿತವನ್ನ ಹಾಕಿಲ್ಲ. ತರೀಕೆರೆಯಲ್ಲಿ ಪೊಲೀಸರು ನೋಟಿಸ್ ನೀಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಮಾಜೋತ್ಸವ ಸಂದರ್ಭದಲ್ಲಿ ಬಾಂಗ್ಲಾದೇಶಿಯರು ಭಾರತದೊಳಗೆ ನುಗ್ಗುತ್ತಾ ಇದ್ದಾರೆ. ಅವರನ್ನ ರಾಜಕಾರಣಿಗಳ ಸ್ಥಳೀಯ ಮಟ್ಟದಲ್ಲೂ ರಾಜ್ಯದ ಮಟ್ಟದಲ್ಲೂ ಬೇರೆ ಬೇರೆ ಕಡೆಗಳಲ್ಲಿ ದೇಶದ ಮಟ್ಟದಲ್ಲೂ ಪೋಷಿಸ್ತಾರೆ. ಯಾಕಂದ್ರೆ ಬಾಂಗ್ಲಾದೇಶಿಯರು ಅವರಿಗೆ ಕೇವಲ ಅಕ್ರಮ ಪ್ರವೇಶಿಗರಲ್ಲ, ಬಾಂಗ್ಲಾದೇಶಿಯರು ಅನೇಕರಿಗೆ ವೋಟ್ ಬ್ಯಾಂಕ್ ಕೂಡ. ನಮ್ಮ ಮಧ್ಯದಲ್ಲೇ ಪುನೀತ್ ಕೆರೆಹಳ್ಳಿ ಇದ್ದಾರೆ. ಸ್ವಲ್ಪ ಹೊರಟಾಗಿ ಹ್ಯಾಂಡಲ್ ಮಾಡಿದ್ರು ಅವ್ರು, ಹೋಗಿ ಆಧಾರ್ ಕಾರ್ಡ್ ಎಲ್ಲ ನೋಡಿ. ಆದರೆ ಪೊಲೀಸರಿಗೆ ಎಲ್ಲಾದ್ರೂ ಒಂದ್ ಕಡೆ ನಾಚಿಕೆ ಆಗ್ಬೇಕಾಗಿತ್ತು ಅಂತಾನೆ. ನಾವು ಮಾಡ್ಬೇಕಾಗಿರೋದು ನೀವಯ್ಯ ಮಾಡ್ತಾ ಇದ್ದಾನಲ್ಲ, ಸ್ವಲ್ಪ ಅವನೂ ನಮ್ಮ ಜೊತೆ ಸೇರಿಸ್ಕೊಂಡು ಮಾಡೋಣ ಅನ್ನೋದು ಬಿಟ್ಟು ಅರೆಸ್ಟ್ ಮಾಡಿದ್ರು. ಕೋರ್ಟ್ ಹತ್ರದ ಕಪಾಲ ಕೊಡಿಸ್ಕೊಂಡ್ರು. ಯಾಕಂದ್ರೆ ದ್ವೇಷ ಮಸೂದೆಯ ಸರ್ಕಾರದ ಪೊಲೀಸ್ನವ್ರು ಇವರು. ರಂಗನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಟಿಪ್ಪು ಆಕ್ರಮಣ ಮಾಡ್ದ ಅಂತ ಕೇಳಿದ್ರೆ ದ್ವೇಷ ಮಸೂದೆ ಅಂತ ಹೇಳ್ತಾರೆ. ಪೊಲೀಸ್ನವ್ರು ಹೇಗೆ ತಯಾರಾಗಿದ್ದಾರೆ ಅಂದ್ರೆ ಇನ್ನೂ ರಾಜ್ಯಪಾಲರು ಅದಕ್ಕೆ ಸಹಿನೇ ಹಾಕಿಲ್ಲ. ತರೀಕೆರೆಯಲ್ಲಿ ಹಿಂದೂ ಸಮಾಜೋತ್ಸವ ಭಾಷಣ ಮಾಡಕ್ ಹೋದ್ ನಮ್ಮ ಕಾರ್ಯಕರ್ತನಿಗೆ ಇಲ್ದೇನೆ ಇರೋ ಕಾನೂನಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಜಗತ್ತಲ್ಲಿ ಇರೋ ಕಾನೂನಿನ ದುರುಪಯೋಗ ನಾವೆಲ್ಲರೂ ಕೇಳಿದೀವಿ ಒಂದ್ಸಲಿ. ಇಲ್ಲದೆ ಇರೋ ಕಾನೂನಿನನ್ನ ಲಾಗು ಮಾಡಕ್ ಹೋಗೋದು ಅದು ಕರ್ನಾಟಕದಲ್ಲೇ. ಯಾಕಂದ್ರೆ ಇವತ್ತು ಸರ್ಕಾರ ನಡೆಸ್ತಾ ಇರೋರು, ಪಡಸಾಲೆಯಲ್ಲಿ ಇರೋರು ಬರೇ ಕಮ್ಯುನಿಸ್ಟ್ರು, ಬರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.